ಲೋ ಲೆವೆಲ್ ಇರುವಂಥ ಪ್ಲಾಟ್ಗಳಲ್ಲಿ ಮಳೆಗಾಲದಲ್ಲಿ ಯಾಕೆ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂದರೆ, ಇಲ್ಲಿ ನೀವು ನೋಡಿ ಯಾವ ರೀತಿ ನೀರು ಕಾಲಮ್ ಪಿಟ್ಗಳಲ್ಲಿ ಇರುವಂಥ ನೀರು ಹೇಗೆ ಟ್ರ್ಯಾಕ್ಟ್ರಲ್ಲಿ ತೆಗೆಸ್ತಾ ಇದ್ದೀವಿ ಅಂತ. ಸೊ ಇದು ಏನೋ ಡೇಟ್ ಚೆನ್ನಾಗಿತ್ತು ಅಂತ ಹೇಳಿ ನಾವು ಓನರ್ ಕೊಟ್ಟಿರೋ ಡೇಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹೇಗಿತ್ತು ಅಂದರೆ, ಸ್ಟಾರ್ಟ್ ಆಗಿ 2 ಡೇಸಲ್ಲೇ ಕಂಪ್ಲೀಟ್ ಮಳೆ ಆಯಿತು. ಆ ಮಳೆಗೆ ಎಲ್ಲ ಕಾಲಮ್ ಪಿಟ್ಗಳು ಕೂಡ ಭರ್ತಿ ಆಗೋಗಿದೆ ನೀರಲ್ಲಿ. ಇದು ಆ್ಯಕ್ಚುಲಿ ಖಾಲಿ ಮಾಡಿರುವಂಥದ್ದು. ಇಲ್ಲೆಲ್ಲ ಖಾಲಿ ಆಗಿದೆ, ಆ ಕಡೆ ಪಿಟ್ಸ್ ಅವರು ಖಾಲಿ ಮಾಡ್ತಾ ಇದ್ದಾರೆ. ಎಲ್ಲ ಕಾಲಮ್ ಪಿಟ್ಟು ಕೂಡ ನೀರಿಂದ ಫುಲ್ ಭರ್ತಿ ಆಗಿತ್ತು. ಇಲ್ಲಿ ನೋಡ್ಬೋದು ಯಾವ ಸ್ಪೀಡಲ್ಲಿ ನೀರು ಬರ್ತಾ ಇದೆ ನೋಡಿ. ಇಲ್ಲಿ ಕಾಣ್ತದೆಯೋ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ನೀರು ತೆಗೆದ್ರೂ ಕೂಡ ಮತ್ತೆ ಸ್ಪೀಡಾಗಿ ನೀರು ಫಿಲ್ ಆಗಿರುವಂಥದ್ದು ನೋಡಿ. ಇದು ಆ್ಯಕ್ಚುಲಿ ಇಲ್ಲಿ ಸಂಪ್ ಬರುತ್ತೆ, ಇಲ್ಲಿ ಇದು ಕಾಲಮ್ ಬರುತ್ತೆ, ಅಲ್ಲೊಂದು ಕಾಲಮ್ ಬರುತ್ತೆ, ಇದು ಮತ್ತೆ ಫುಲ್ ತುಂಬೋಗಿದೆ. ಎಲ್ಲ ಕಂಪ್ಲೀಟ್ ಈ ಥರ ಟ್ರ್ಯಾಕ್ಟ್ರಿಗೆ ತರಿಸ್ಬಿಟ್ಟು ನೀರನ್ನು ಪಂಪ್ ಮಾಡಿ ಇದಕ್ಕಿಂತ ಲೋ ಲೆವೆಲ್ಸಲ್ಲಿ ಆ ಕಡೆ ಬಿಡುವಂಥದ್ದು. ಸೊ ಆದ್ದರಿಂದ ಒಂದು ಸ್ವಲ್ಪ ನೀವು ಮನೆ ಕಟ್ಟಿಸುವಾಗ ಲೋ ಲೆವೆಲ್ ಇದ್ದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ನ ಒಂದು 2 ತಿಂಗಳಷ್ಟು ಕಾಲ ವಿಳಂಬ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿ. ಈ ರೀತಿಯಾದಂಥ ಅಡಿಷ್ನಲ್ ಖರ್ಚುಗಳು ನಿಮಗೆ ಅವಾಯ್ಡ್ ಆಗುತ್ತೆ. ಧನ್ಯವಾದಗಳು.